ಕಾಂಗ್ರೆಸ್ನಲ್ಲೀಗ ಚುನಾವಣಾ ನಾಯಕತ್ವದ ವಾರ್ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯಿಂದ ಪಕ್ಷದಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ. ಡಿಕೆ ಶಿವಕುಮಾರ್ ಹೇಳಿದ್ರು, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅಂತೇಳಿ. ನಾನು ಇನ್ನೊಂದು 8 ವರ್ಷ ರಾಜಕೀಯದಲ್ಲಿ ಇರ್ತೇನೆ, ಮುಂದೆ ವಿಧಾನಸೌಧದಲ್ಲೇ ಇರುವೆ ಅಂದರೆ ಸರ್ಕಾರಿ ನೌಕರರ ಒಂದು ಸಮಾವೇಶದಲ್ಲಿ ಹೇಳಿದರು. ನನ್ನ ಮುಖಂಡತ್ವದಲ್ಲೇ ನೇತೃತ್ವದಲ್ಲೇ ಮುಂದಿನ ಎಲೆಕ್ಷನ್ ಆಗುತ್ತೆ ಅಂಥೇಳಿ ಮಾರ್ಮಿಕವಾಗಿ ಹೇಳಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ಜೋರಾಗ್ತಾ ಇದೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಹೇಳಿಕೆ ನೋಡಿ, ಏನೋ ಒಂದು ದಾಳ ಉರುಳಿಸ್ದಂಗೆ ಕಾಣಿಸ್ತಾ ಇದೆ. ಅವ್ರ ಹೇಳಿಕೆ ಹಿಂದೆ ಯಾವುದೋ ಒಂದು ಉದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಈಗ ಪವರ್ ಶೇರಿಂಗು, KPCC ಅಧ್ಯಕ್ಷರ ಬದಲಾವಣೆ ಚರ್ಚೆಗಳ ಮಧ್ಯೆ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವೆ ಅನ್ನೋದು ಅವರ ಅಭಿಪ್ರಾಯ. ಈಗ ರಾಮಲಿಂಗಾರೆಡ್ಡಿ ಅವ್ರದ್ದು DK ಶಿ ಅವರ ನಾಯಕತ್ವದಲ್ಲೂ ಕೂಡ ಹೋಗ್ತೇವೆ, ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೂ ಕೂಡ ಹೋಗ್ತೇವೆ. ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಅಧ್ಯಕ್ಷರಾಗಿರಬೇಕು ಅದೆಲ್ಲ ಎಲೆಕ್ಷನ್ ಬಂದು ನಾ ಈಗ ಹೇಳಕ್ಕೆ ಬರೋದಿಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸರ್, 28ಕ್ಕೆ ನಾನು CM ಸ್ಥಾನ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಈ ತರ ಹೇಳ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ, ಏನು ಅಲ್ಲ ಸರ್, ಸಿದ್ದರಾಮಯ್ಯ ಆಸೆ ಇಲ್ಲ ಸರ್. ನೀವು ಸೀನಿಯರಿಟಿ ನಿಮಗೆ ಯಾಕೆ ಆಸೆ ಇಲ್ಲ? 8 ಸರಿ ಗೆದ್ದಿದ್ದೀರಿ, ಸೀನಿಯರಿಟಿ ಇದೆ, ಆಸೆ ಇಲ್ಲ. ಆಗಲ್ಲ ಅಂತ ಗೊತ್ತು, ಅದಕ್ಕೆ ಆಸೆ ಇಟ್ಕೊಂಡಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರ್ಬೇಕು. ಅವ್ರು ಹಿರಿಯ ನಾಯಕರಿದ್ದಾರೆ ರೀ. ಯಾವಾಗಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿದೆ, ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದ್ದೇವಲ್ಲ. ಇದು DK ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಹೌದಾ ಇಲ್ವಾ? PCC ಅಧ್ಯಕ್ಷರು ಸದ್ಯಕ್ಕೆ ಅವರೇ ಇರೋದು ಹೌದಾ ಇಲ್ವಾ? ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ, ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ. ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ಟರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ.